ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ವ್ಲಾಗ್. ನಾನು ಇವತ್ತಿನ ವಿಡಿಯೋದಲ್ಲಿ ಪುಳಿಯೋಗರೆ ರೆಸಿಪಿ ತೋರಿಸ್ತಾ ಇದ್ದೀನಿ. ಮನೆಯಲ್ಲೇ ಯಾವ ರೀತಿ ಪೌಡರ್ ಮಾಡಿಕೊಂಡು, ಮತ್ತು ಇದು ಸ್ವಲ್ಪ ಡಿಫ್ರೆಂಟಾಗಿರೋ ಪುಳಿಯೋಗರೆನೆ ಅಂತ ಹೇಳ್ಬೋದು. ನೀವು ತಮ್ಮನೇಲಿ ನೋಡಿದ್ರೆ ಗೊತ್ತಾಗಿರುತ್ತೆ ನಾನು ಯಾವುದು ಒಂದು ವಸ್ತುನ ಬಳಸ್ಕೊಂಡು ಈ ಪುಳಿಯೋಗರೆ ಮಾಡಿದ್ದೀನಿ ಅಂತ. ಬಟ್ ಆದರೂ ನಾನು ಇಲ್ಲಿ ಹೇಳ್ತಿಲ್ಲ ಅಷ್ಟೇ ಯಾವುದು ಅಂತ. ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ, ನಾನು ಪ್ರೀವಿಯಸ್ ವ್ಲಾಗಲ್ಲಿ ಕೂಡ ಹಾಕಿದ್ದೀನಿ. ನಾವು 6 ಮಂತ್ಸ್ ಯಾವ ಥರ ಪುಳಿಯೋಗರೆ ಪೌಡರ್ನ ಹಾಗೂ ಗೊಜ್ಜನ್ನ ಮಾಡಿ ಸ್ಟೋರ್ ಮಾಡ್ಕೋಬೋದು ಅಂತ. ಯಾರಾದರೂ ನೀವು ಆ ವ್ಲಾಗ್ನ ನೋಡಿಲ್ಲ ಅಂತಂದರೆ ಈಗಲೇ ಹೋಗಿ ನನ್ನ ಒಂದು ಚಾನಲಲ್ಲಿ ಆ ವ್ಲಾಗ್ ಇದೆ, ನೀವು ಅಲ್ಲಿ ನೋಡ್ಬೋದು. ಈಗ ನಾನು 2 ಸ್ಪೂನ್ಸ್ ಅಷ್ಟು ಧನಿಯಾ ಹಾಕ್ಕೊಂಡು ಅದು ಚೆನ್ನಾಗೆ ಹುರ್ಕೊಂಡಿದ್ದೀನಿ. ಮತ್ತು 1 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಡ್ರೈ ರೋಸ್ಟಲ್ಲೇ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋತಾ ಇದ್ದೀನಿ. ಪುಳಿಯೋಗರೆ ಪೌಡರ್ ಈ ಒಂದು ರೆಸಿಪಿಗೂ ಸೇಮ್ ಇರುತ್ತೆ. ಮತ್ತು ನಾನು ಪ್ರೀವಿಯಸ್ ವ್ಲಾಗಲ್ಲಿ ಏನು ಹಾಕಿದ್ದೀನಲ್ವ ಹುಣಸೆಹಣ್ಣು ಬಳಸಿ, ಅದಕ್ಕೂ ಕೂಡ ಸೇಮ್ ರೆಸಿಪಿನೇ, ಅಂದರೆ ಪುಳಿಯೋಗರೆ ಪೌಡರ್ ಒಂದು ರೆಸಿಪಿ ಸೇಮ್ ಇದೆ. ಬಟ್ ನಾನಿಲ್ಲಿ ಬೇರೆ ಒಂದು ಮ್ಯಾಂಗೋನ ಬಳಸಿ ಇದು ಮಾಡ್ತಿದ್ದೀನಿ, ಅದು ಬಂದು ಹುಣಸೆಹಣ್ಣ ಬಳಸ್ಕೊಂಡು ಮಾಡಿದ್ದೀನಿ. ಟೇಸ್ಟ್ ಮಾತ್ರ ಇದು ಸೂಪರಾಗಿರುತ್ತೆ. ಬಟ್ ಇದೇನಪ್ಪ ಅಂತಂದರೆ ಜಾಸ್ತಿ ಕ್ವಾಂಟಿಟಿ ಆಗಲ್ಲ, ಅಂದರೆ ಹುಣಸೆಹಣ್ಣು ಬಳಸ್ಕೊಂಡು ನಾವು ಏನು ಮಾಡ್ತೀವಲ್ಲ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಆಮೇಲೆ ನಾನು ಏನದು ಕಡಲೆಬೇಳೆ ಎಲ್ಲ ಡ್ರೈ ರೋಸ್ಟ್ ಆದಮೇಲೆ ಈಗ ಉದ್ದಿನಬೇಳೆ ಕೂಡ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಇದು ಕೂಡ ಅಷ್ಟೇ 1 ಸ್ಪೂನ್ ತೊಗೊಂಡಿದ್ದೀನಿ. ಇದನ್ನು ಕೂಡ ಎಲ್ಲ ಡ್ರೈ ರೋಸ್ಟ್ ಮಾಡಿಕೊಂಡು ನಾನು ನೆಕ್ಸ್ಟ್ ಈಗ ಸಾಸಿವೆ ಹಾಕ್ಕೊತಾ ಇದ್ದೀನಿ. ನಾನು ಬಳಸೋದ್ರಲ್ಲಿ ಸ್ವಲ್ಪ ಡಿಫ್ರೆಂಟ್ ಅಂತಂದರೆ ಇದೆ, ಯಾಕಂದರೆ ತುಂಬ ಜನ ಪುಳಿಯೋಗರೆ ಪೌಡರ್ಗೆ ಸಾಸಿವೆ ಹಾಕಲ್ಲ. ನನಗೆ ಇದು ಒಂಥರ ಸ್ಪೆಷಲ್ ಟೇಸ್ಟೇ ಕೊಡುತ್ತೆ ಅಂತ ನಾನು ಸಾಸಿವೆನ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊತೀನಿ. ನಾನು ಮಾಡೋ ಒಂದು ಕುಕ್ಕಿಂಗ್ಸಲ್ಲಿ ನಾನು ಇದೊಂದಕ್ಕೆ ಮಾತ್ರ ಸಾಸಿವೆ ತುಂಬಾ ಬಳಸಿ ಪೌಡರ್ ಮಾಡ್ಕೊಳೋದು. ಇನ್ನು ಯಾವ ರೆಸಿಪಿಗೂ ನಾನು ಸಾಸಿವೆ ಹುರಿದು ಪೌಡರ್ಗೆ ಅಂತ ಹಾಕಲ್ಲ. ಬಟ್ ಇದು ನೀವು ಟ್ರೈ ಮಾಡಿ, ತುಂಬಾ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಯಾರಾದರೂ ಸಾಸಿವೆ ಹಾಕಿಲ್ಲ ಅಂತಂದರೆ 1 ಟೈಮ್ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಅದು ಟೇಸ್ಟ್ ಎಷ್ಟು ಡಿಫ್ರೆಂಟಾಗಿ ಕೊಡುತ್ತೆ ಅಂತ. ಮತ್ತು ನಾನು ಜೀರಿಗೆ ಮತ್ತು ಮೆಂತ್ಯ ಇದೆರಡನ್ನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಮೆಣಸು ಕೂಡ ಹಾಕ್ಕೋಬೋದು. ನಂದು ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಯ್ತದು ಅಂತಂದರೆ, ನಾನು ಇದರಲ್ಲಿ ರೆಸಿಪಿ ಮಾಡುವಾಗ ಅರ್ಜೆಂಟ್ಗೆ ಹಾಕಿದ್ದೀನಿ. ಬಟ್ ನನ್ನ ಮಗ ಏನೋ ಮಾಡ್ತಿದ್ದ ಅಂತ ಅದು ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ. 8 ನೀವು ಮೆಣಸು ಕಾಳನ್ನ ಹುರಿದುಕೊಂಡು ಇದಕ್ಕೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಪುಳಿಯೋಗರೆ ಪೌಡರ್ ಸ್ಟೋರ್ ಮಾಡಿ ನೀವು ಎಷ್ಟು ದಿವಸ ಬೇಕಾದರೂ ಇಟ್ಕೋಬೋದು, ಹಾಳಾಗಲ್ಲ. ಬಟ್ ನೀರನ್ನ ಸೋಗಿಸ್ಕೋಬಾರ್ದು. ಒಗ್ಗರಣೆ ಮಾತ್ರ ನೀವು ಯಾವಾಗ ಪುಳಿಯೋಗರೆ ಮಾಡ್ಕೋತೀರ ಅಲ್ವ ಆವಾಗ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದೆಲ್ಲ ಫುಲ್ಲು ಮೆಂತ್ಯ ಏನಿದೆ ಅದು ಫುಲ್ಲು ಡ್ರೈ ರೋಸ್ಟ್ ಆಗಬೇಕು, ಆಗ ಸ್ವಲ್ಪ ಕಸರೆ ಅಂತ ಅನಿಸಲ್ಲ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ ಜಾಸ್ತಿನೇ ಹುರ್ಕೊತೀನಿ ಮೆಂತ್ಯನ. ಮತ್ತು ಖಾರಕ್ಕೆ ನಾನು ಬರೀ ಬ್ಯಾಡಗೆ ಮೆಣಸಿನ್ಕಾಯಿ ಬಳಸ್ತಾ ಇರೋದ್ರಿಂದ 15 ಹಾಕ್ಕೊತಾ ಇದ್ದೀನಿ. ನೀವು ಒಣಮೆಣ್ಸಿನ್ಕಾಯಿ ಬಳಸ್ಕೊತೀನಿ ಅಂತಂದರೆ ಅದರ್ಧ ಇದರ್ಧ ಹಾಕ್ಕೋಬೋದು. ಅದಂದರೆ ಸ್ವಲ್ಪ ಕಲರ್ ಏನಾಗುತ್ತೆ ಅಂತಂದರೆ ಲೈಟಾಗಿ ಬರುತ್ತೆ, ಅದಕ್ಕೋಸ್ಕರ ನಾನು ಬರೀ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇರೋದು. ನೋಡ್ತಾ ಇರ್ಬೋದು ನನ್ನ ಮಗ ತುಂಬಾ ಗಲಾಟೆ ಆಗೋಗಿದೆ, ರೆಕಾರ್ಡ್ ಮಾಡೋಕ್ಕೆ ಕೂಡ ಬಿಡ್ತಿಲ್ಲ. ಆಲ್ರೆಡಿ ನಾನು ಶೂಟ್ ಮಾಡಿ 2 ಡೇಸ್ ಆಗಿತ್ತು, ಬಟ್ ಅದನ್ನು ವಾಯ್ಸ್ ಓವರ್ ಕೊಡೋಕ್ಕೆ ಟೈಮ್ ಕೂಡ ಆಗಲಿಲ್ಲ. ನಾವು ಸ್ವಲ್ಪ ಹೊರಗಡೆ ಹೋಗಿದ್ವಿ, ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಬಟ್ ಅದು ತುಂಬಾ ಶಾರ್ಟ್ ಆಗಿದೆ, ಘಾಟಿಗೆ ಹೋಗಿದ್ದು ಎಲ್ಲ. ಅದನ್ನು ಜಸ್ಟ್ ಒಂದು ವ್ಲಾಗ್ ಆಗಿ ನನ್ನ ಮಗದೇ ಒಂದು ಹಾಕೋಣ ಅಂತ ಎಡಿಟ್ ಮಾಡಬೇಕು. ಅದೆಲ್ಲ ಎಡಿಟ್ ಮಾಡಿ ಅದನ್ನು ಕೂಡ ಪೋಸ್ಟ್ ಮಾಡ್ತೀನಿ. ತುಂಬ ಜನನೇ ಇಷ್ಟಪಡ್ತಾ ಇದ್ದಾರೆ, ಎಲ್ಲರೂ ಹೇಳ್ತಿದ್ದಾರೆ ನಿಮ್ಮ ಮಗದೂ ಹಾಕಿ ಅಂತ. ಆದಷ್ಟು ನಾನು ಅವನದು ಕೂಡ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಅದೆಲ್ಲ ಹುರ್ಕೊಂಡು ಇವಾಗ ಅದನ್ನೆಲ್ಲ ಆರಕ್ಕೆ ಬಿಟ್ಟಿದ್ದೀನಿ ನಾನು. ಅದೆಲ್ಲ ತುಂಬ ಫುಲ್ಲು ಕೂಲ್ ಆದಮೇಲೆ ನಾನು ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ಅಷ್ಟರಲ್ಲಿ ಇಲ್ಲಿ ಮಾವಿನಕಾಯಿ ಏನಿದೆ ಅದು ತುರ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಇದು ಕೋಲ್ ಮಾವಿನಕಾಯಿ, ಇದು ಸ್ವಲ್ಪ ಹಣ್ಣಿದೆ. ಹಸಿದಿದ್ರೂ ಕೂಡ ಚೆನ್ನಾಗೇ ಇರುತ್ತೆ, ಹಣ್ಣಾಗಿದ್ರೂ ಕೂಡ ಏನು ಡಿಫ್ರೆಂಟ್ ಅಂತ ಏನು ಅನಿಸೋದಿಲ್ಲ. ಇದು ಮೇಲೆ ಏನು ಸಿಪ್ಪೆ ಇರುತ್ತಲ್ವ ಅದನ್ನೆಲ್ಲ ತೆಗೆದುಬಿಟ್ಟು ವಾಟೆ ತೆಗೆಯೋಣ ಅಂತ ತುಂಬಾ ಟ್ರೈ ಮಾಡಿದೆ. ಬಟ್ ಅದು ಕಾಯಿ ಬಲ್ತಿದ್ದರಿಂದ ಅದು ಸಿಗಲಿಲ್ಲ ನನಗೆ ಕೈಗೆ. ಸೊ ಹಾಗೆ ತುರಿದ್ಬಿಟ್ಟು ಅದನ್ನು ಹಾಕ್ಕೊಳ್ಳೋಣ ಅಂತ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಗೊಜ್ಜು ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ 2 ಮಾವಿನಕಾಯಿ ತೊಗೋಬೇಕು. ಇದು ನಾನು ಮಾಡಿದ ಒಂದು ಕ್ವಾಂಟಿಟಿ ಅಂದರೆ 1 ಮಾವಿನಕಾಯಿ ತೊಗೊಂಡಿದ್ದೀನಲ್ವ, ಇದರಲ್ಲಿ ಅರ್ಧ kg ನೀವು ಮಾಡ್ಕೋಬೋದು ಅಷ್ಟೇ. ಪುಳಿಯೋಗರೆ ಜಾಸ್ತಿ ಏನು ಆಗಲ್ಲ. ಅದೇ ಹುಣಸೆ ಹಣ್ಣೆಲ್ಲ ಆಗಿದ್ದಿದ್ರೆ, ಇದೇ ಪೌಡರ್ ಇದಕ್ಕೆ ಹಾಕಿದ್ದಿದ್ರೆ ನೀವು
ಮ್ಯಾಕ್ಸಿಮಮ್ ಒಂದು ಕೆ ಜಿಯಷ್ಟು ಇಲ್ಲ 1.5 ಕೆ ಜಿಯಷ್ಟು ಪುಳಿಯೋಗರೆ ಹಾಕ್ತಾಯಿತ್ತು. ಬಟ್ ಮಾವಿನಕಾಯಿ ಆಗಿದ್ದರಿಂದ ಇದು ಜಾಸ್ತಿ ಕ್ವಾಂಟಿಟಿ ಆಗಲ್ಲ, ಸ್ವಲ್ಪ ಕಡಿಮೆನೇ ಆಗುತ್ತೆ. ನೋಡಿ ನಾನು ಎಷ್ಟು ಟ್ರೈ ಮಾಡ್ತಾಯಿದ್ದೀನಿ. ಅದು ಕಸರೆ ಬರುತ್ತಲ್ವ, ವಾಟೆ ಎಲ್ಲ ತುರಿದ್ರೆ ಅಂದ್ಬಿಟ್ಟು ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಸೊ ಹಾಗೆ ತುರ್ದು ವಾಟೆನ ಎತ್ಬಿಟ್ಟು ಹಾಕಿದೆ. ಇದನ್ನು ನೀಟಾಗಿ ಸಣ್ಣ ತುರಿಯಲ್ಲಿ ತುರ್ಕೊಂಡು ಇದನ್ನು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ಕೊತಾರೆ. ಒಬ್ಬೊಬ್ಬರು ಗೊಜ್ಜೆಲ್ಲ ಮಾಡಿ ಲಾಸ್ಟಲ್ಲಿ ಮಾವಿನಕಾಯಿ ಹಾಕೋತಾರೆ. ಬಟ್ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತ ನೋಡಿಸ್ತಾ ಇರೋದು. ಇದನ್ನೆಲ್ಲ ನೀಟಾಗಿ ತುರ್ಕೊಂಡು, ಇದು ಹುಳಿ ಇರೋದ್ರಿಂದ ಸ್ವಲ್ಪ ಬೇಗನೆ ಕೈ ಕೂಡ ಜಾರ್ ಬಿಡುತ್ತೆ. ಇದನ್ನು ನೀಟಾಗೆಲ್ಲ ತುರ್ಕೊಂಡು ನಾವು ವಾಟೆ ಹೋಗದೆ ಇರೋ ಥರ ನೋಡ್ಕೋಬೇಕು ತುರಿಯೋಗ. ಅಷ್ಟರಲ್ಲಿ ನಾನು ಆಗಲೇ ಏನು ಆರಕ್ಕಿಟ್ಟಿದ್ನಲ್ವ ಅದು ಕೂಡ ಆರಿದೆ. ಇದನ್ನು ಈಗ ಗ್ರೈಂಡ್ ಪೌಡರ್ ಮಾಡ್ಕೊಂಡು ಬರೋದು. ಇದ್ರ ಜೊತೆ ನಾನು ಲಾಸ್ಟಲ್ಲಿ ಇದನ್ನು ಒಂದು 2 ಮಿನಿಟ್ಸ್ ಫುಲ್ ಗ್ರೈಂಡ್ ಮಾಡಿಬಿಟ್ಟು ಒಣಕೊಬ್ಬರಿ ಏನಿರುತ್ತೆ ಅದನ್ನು ಕೂಡ ಒಂದು ಹಾಫ್ ಬಟ್ಲಷ್ಟು ತುರ್ಕೊಂಡು ಹಾಕ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆವಾಗ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ನಾನು ಆಲ್ರೆಡಿ ಆ ರೆಸಿಪಿನ ಲಾಸ್ಟ್ ವೀಡಿಯೋಲ್ಲಿ ತೋರಿಸಿದ್ದೀನಿ, ನೀವು ಚೆಕ್ ಮಾಡ್ಬೋದು ಪುಳಿಯೋಗರೆ ಪೌಡರಲ್ಲಿ. ಮತ್ತು ಈಗ ಆಯಿಲ್ ಎಲ್ಲ ಹಾಕ್ಕೊಂಡು ಆಯಿಲ್ ಎಲ್ಲ ಫುಲ್ ಹೀಟ್ ಆದಮೇಲೆ ನಾನು ಕಡಲೆ ಬೀಜನ ಫ್ರೈ ಮಾಡೋಕ್ಕೆ ಹಾಕ್ಕೊಂಡಿದ್ದೀನಿ. ನಾನು ಪ್ರತಿ ಒಂದು ವೀಡಿಯೋದಲ್ಲೂ ಹೇಳ್ತೀನಿ, ನಾನು ಕಡಲೆ ಬೀಜ ಫಸ್ಟ್ ಹಾಕ್ಕೊಂಡು ಒಂದು ಬೌಲ್ಗೆ ತೆಗೆದ್ಬಿಟ್ಟು ನಂತರ ಒಗ್ಗರಣೆ ಹಾಕ್ಕೊತೀನಿ. ನಾನು ಅದ್ರ ಜೊತೆನೇ ಒಗ್ಗರಣೆ ಹಾಕ್ಕೊಳ್ಳಲ್ಲ ಅಂತಲ್ವ. ಸೊ ಇವಾಗ ಅದನ್ನು ಕೂಡ ಫ್ರೈ ಮಾಡೋಕ್ಕೆ ಬಿಟ್ಟಿದ್ದೀನಿ. ಈಗ ಕರಿಬೇವು ಹಾಕ್ಕೊತಿದ್ದೀನಿ. ಫುಲ್ ಎಳೆದಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಕರಿಬೇವು. ಆ ಸ್ಮೆಲ್ಲಂತೂ ಅದನ್ನು ಏನದು ಕ್ರಿಸ್ಪಿನೆಸ್ ಆಗುತ್ತಲ್ವ, ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈಗ ಅದನ್ನೆಲ್ಲ ಫ್ರೈ ಮಾಡಿಕೊಂಡು ಅದನ್ನು ಒಂದು ಬೌಲ್ಗೆ ತೆಕ್ಕೋಬೇಕು. ಫುಲ್ಲು ಅದರಲ್ಲೇ ಮೆರೂನ್ ಹಾಕಕ್ಕೆ ಕೂಡ ಬಿಡಬಾರ್ದು ಕಡಲೆ ಬೀಜ. ಅದು ಇನ್ನೇನು ಕಲರ್ ಚೇಂಜ್ ಆಗ್ತಿದೆ ಅನ್ನೋಂಗೆ ನೀವು ತೆಗೆದುಬಿಟ್ರೆ ಅದು ಆರಿದ್ಮೇಲೆ ಸ್ವಲ್ಪ ಕ್ರಿಸ್ಪಿನೆಸ್ ಜಾಸ್ತಿನೇ ಆಗುತ್ತೆ. ಅದು ಬಿಸಿ ಇದ್ದಾಗ ಮೆತ್ತಗೆ ಇರುತ್ತೆ. ನೀವು ಅಲ್ಲೇ ಕ್ರಿಸ್ಪಿನೆಸ್ ಆಗಲಿ ಅಂತ ಬಿಟ್ಟರೆ ಅದೆಲ್ಲ ಸೀದೋಗ್ಬಿಡುತ್ತೆ ಕಡಲೆ ಬೀಜ. ಯಾರ್ಯಾರು ಸ್ಟಾರ್ಟಿಂಗ್ ಕುಕ್ ಮಾಡ್ತಿರ್ತಾರಲ್ವ ಅವ್ರಿಗೆ ಇದು ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ತುಂಬ ಜನಕ್ಕೆ ಗೊತ್ತಿರುತ್ತೆ, ಮುಂಚೆಯಿಂದ ಅಡುಗೆ ಮಾಡೋರಿಗೆ. ಸ್ಟಾರ್ಟಿಂಗ್ ಯಾರು ಅಡುಗೆ ಮಾಡ್ತಾರಲ್ವ ಅವ್ರಿಗೆ ಅದು ಗೊತ್ತಿರಲ್ಲ. ಅದರಲ್ಲೇ ಕಡಲೆ ಬೀಜ ಸ್ವಲ್ಪ ಕಲರ್ ಆಗಲಿ ಅಂತ ಬಿಡ್ತಿರ್ತಾರಲ್ವ, ಸೊ ಅದು ಸೀದೋಗ್ಬಿಡುತ್ತೆ ಹಂಗೆ ಬಿಟ್ಟರೆ ಅಂತ ಹೇಳ್ತಾ ಇರೋದು. ಇವಾಗ ಇಷ್ಟು ಆದಾಗ ತೆಗೆದುಬಿಟ್ರೆ ಸಾಕು, ಅದು ಆರ್ತಾ ಕಲರ್ ಚೇಂಜ್ ಆಗುತ್ತೆ. ಅದೇ ಆಯಿಲ್ಗೆ ನಾನು ಇವಾಗ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ಕೊಂಡು ನಾವೇನು ಗೊಜ್ಜು ಮಾಡ್ಕೊತಾ ಇದ್ದೀನಲ್ವ ಅದನ್ನು ಇದರಲ್ಲೇ ರೆಡಿ ಮಾಡ್ಕೋತಾ ಇರೋದು. ಸಾಸಿವೆ ಹಾಕ್ಕೊಂಡು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಖಾರಕ್ಕೆ ಅಂತಲ್ಲ, ಸುಮ್ಮನೆ ಸ್ವಲ್ಪ ಇದಕ್ಕೆ ಚೆನ್ನಾಗಿರುತ್ತೆ ಅಂತ ಒಂದು 4 ಒಣಮೆಣ್ಸಿನ್ಕಾಯಿನ ನಾನು ಹಾಕ್ಕೊತಾ ಇದ್ದೀನಿ. ತುಂಬಾ ಡಿಸ್ಟರ್ಬೆನ್ಸ್ ಇದೆ, ಸಾರಿ. ನನ್ನ ಮಗ ಆಚೆ ಹೋಗಿದ್ದ, ಆಗ ವ್ಲಾಗ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಆಗ ಏನೋ ಹಿಂಗೆ ಆಗಲಿಲ್ಲ ವ್ಲಾಗ್ ಮಾಡೋಕ್ಕೆ. ಸೊ ಅವ್ನು ಬಂದ, ಏನೋ ಅಪ್ಡೇಟ್ ಮಾಡಲೇಬೇಕಿತ್ತು ಅಂತ ನಾನು ಅವ್ನು ಇಟ್ಕೊಂಡೇ ರೆಕಾರ್ಡ್ ಮಾಡ್ತಿದ್ದೀನಿ. ಅವ್ನು ಸ್ವಲ್ಪ ಕಿರ್ಚ್ತಾ ಇದ್ದಾನೆ. ಅವ್ನು ನನ್ನ ಜೊತೆ ಇಲ್ಲ, ಬಟ್ ಆಚೆ ಕಿರ್ಚ್ತಿದ್ದಾನೆ. ಅದು ಹಂಗೆ ವಾಯ್ಸ್ ಓವರಲ್ಲಿ ಕೂಡ ಬರ್ತಾಯಿದೆ ಅದು. ಈಗ ಅದೆಲ್ಲ ಕಲರ್ ಚೇಂಜ್ ಆಗ್ತಾ ಇದ್ದಂಗೆ ನಾನು ಆಗಲೇ ಏನು ತುರ್ಕೊಂಡಿದ್ದೀನಲ್ವ ಮಾವಿನಕಾಯಿ, ಅದನ್ನು ಕೂಡ ಇವಾಗ ಹಾಕಿ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೀನಿ ಅಷ್ಟೇ. ನಮ್ಮ ಬೆಲ್ಲ ಇಷ್ಟಪಡೋರು ಸ್ವಲ್ಪ ಜಾಸ್ತಿನೇ ಬೆಲ್ಲ ಹಾಕ್ಕೊಳ್ಳಿ, ಇಲ್ಲ ಸ್ವಲ್ಪ ಇಷ್ಟಪಡ್ತೀನಿ ಅಂತಂದರೆ ಸ್ವಲ್ಪ ಹಾಕ್ಕೊಂಡ್ರು ಕೂಡ ಸಾಕು. ಹುಳಿ ಮಾವಿನಕಾಯಿ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಇದು ಸ್ವೀಟ್ನೆಸ್ ಅಂತ ಏನು ಅನಿಸ್ಲಿಲ್ಲ ನಮಗೆ, ನಾವು ಆಲ್ರೆಡಿ ಟೇಸ್ಟ್ ಮಾಡಿದ್ದೀವಲ್ಲ ಅದಕ್ಕೆ ಹೇಳ್ತಿದ್ದೀನಿ. ಕರೆಕ್ಟಾಗಿತ್ತು, ಹುಳಿ ಅಂತಲೂ ಇರಲಿಲ್ಲ, ಖಾರ ಅಂತಲೂ ಇರಲಿಲ್ಲ. ನಾನು ಒಂದು ಮಾವಿನಕಾಯಿಗೆ ಇದನ್ನು ಆಯಿಲ್ ಸ್ವಲ್ಪ ಜಾಸ್ತಿನೇ ಅನಿಸ್ತಿದೆ. ಬಟ್ ಅದು ಖಾರ ಉಪ್ಪು ಎಲ್ಲ ಹಾಕಿದ್ಮೇಲೆ ಅದು ಏನಂತಾರೆ ಆಯಿಲೆಲ್ಲ ಎಳ್ಕೊಳ್ಳುತ್ತಲ್ವ, ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇರೋದು. ಬೆಲ್ಲ ನೋಡಿ ನಾನು ಸ್ವಲ್ಪನೇ ಹಾಕಿರೋದು. 2 ಸ್ಪೂನ್ಸಲ್ಲಿ ನೀವು ಮೆಜರ್ಮೆಂಟ್ ಮಾಡ್ಕೊಳ್ಳೋಂಗಿದ್ರೆ 2 ಸ್ಪೂನ್ಸ್ ಅಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದೇ ಏನಂತ ಹುಣಸೆ ಹಣ್ಣಲ್ಲಿ ಮಾಡ್ಕೊತೀವಲ್ವ ಅದರಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ಜಾಸ್ತಿನೇ ಬೆಲ್ಲ ಇಟ್ಕೊಳ್ಳುತ್ತೆ. ನಾನು ಅದನ್ನು ಪೌಡರ್ ಕೂಡ ಮಾಡ್ಕೊಂಡು ಬಂದಿದ್ದೀನಿ, ಅದು ಕೂಡ ಅದರಲ್ಲಿ ತೋರಿಸ್ದೆ. ಇವಾಗ ಅಷ್ಟು ಫೈನಾಗಿ ಪೌಡರ್ ಮಾಡಿಕೊಂಡು ಇದನ್ನು 10 ಮಿನಿಟ್ಸ್ ನಾನು ಹೈ ಫ್ಲೇಮಲ್ಲೇ ಕುದಿಸಿದ್ದೀನಿ ಚೆನ್ನಾಗೆ. ಬಟ್ ನಾನು ಅದನ್ನು ಫಾಸ್ಟ್ ಫಾರ್ವರ್ಡ್ ಇಟ್ಟಿರೋದ್ರಿಂದ ಸ್ವಲ್ಪ ಬೇಗ ಹಾಕಿದ್ದೀನಿ. ನೋಡಿ ಇಷ್ಟು ಮಾವಿನಕಾಯಿ ಎಲ್ಲ ಡ್ರೈ ಅಂದರೆ ಆಯಿಲಲ್ಲಿ ಫುಲ್ ಬೆಂದ ಮೇಲೆ ಲಾಸ್ಟಲ್ಲಿ ನಾನು ಪೌಡರ್ ಹಾಕ್ಕೊತಾ ಇದ್ದೀನಿ. ಪುಳಿಯೋಗರೆ ಪೌಡರ್ ನಾನು ಎಷ್ಟು ಮಾಡ್ಕೊಂಡಿದ್ದೆ ಅಷ್ಟು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ, ಸೊ ದಟ್ ಖಾರ ಕರೆಕ್ಟಾಗಿರುತ್ತೆ ಅಂತ. ಮತ್ತು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡ್ರೆ ಇದು ರೆಡಿ ಇರುತ್ತೆ. ಇದು
ಹುಣಸೆಹಣ್ಣಕ್ಕಿಂತ ಸ್ವಲ್ಪ ಈಸಿ ಅಂತಲೇ ಹೇಳ್ಬೋದು. ಯಾಕಂದರೆ ಹುಣಸೆಹಣ್ಣು ತುಂಬ ಹೊತ್ತು ಕುದಿಬೇಕಿರುತ್ತೆ. ಇದೊಂದು 5 ಮಿನಿಟ್ಸ್ ಹೈ ಫ್ಲೇಮಲ್ಲಿ ನೀವು ಫ್ರೈ ಮಾಡಿದ್ರೆ ಆಯಿಲಲ್ಲಿ ಸಾಕಾಗುತ್ತೆ ಮಾವಿನಕಾಯಿ. ಅಷ್ಟೊಂದೇನು ಕುದಿಯೋಷ್ಟೇನು ಬೇಕಿರಲ್ಲ. ಬಟ್ ಹುಣಸೆಹಣ್ಣು ಮತ್ತು ಬೆಲ್ಲ ತುಂಬಾ ಕುದಿಸಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನಾವು ಹಂಗೆ ಮಾಡ್ತೀವಿ ಪುಳಿಯೋಗರೆ ಗೊಜ್ಜು. ಇದು ಈ ಥರ ಆಯಿಲ್ ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ. ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ತಿರ್ಗಿಸ್ಕೊಡ್ತಾ ಇದ್ದೀನಿ. ಆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡುವಾಗ ಕೂಡ ನನ್ನ ಮಗ ಗಲಾಟೆ ಮಾಡ್ತಿದ್ದ, ಅದಕ್ಕೆ ಹಂಗೆ ಹಾಕಿದ್ಮೇಲೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದನ್ನು ಫುಲ್ ಆರಕ್ಕೆ ಬಿಟ್ಬಿಟ್ಟು ಗೊಜ್ಜು ಅನ್ನಕ್ಕೆ ಕೂಡ ಇಟ್ಕೊಂಡಿದ್ದೆ ನಾನು. ಅನ್ನ ಎಲ್ಲ ಹಾರಕ್ಕೆ ಕೂಡ ಬಿಟ್ಟ ಮೇಲೆ ಈ ಥರ ಬೆರೆಸ್ಕೋಬೇಕು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಮಾಡ್ಕೊಂಡು ತಿನ್ನಿ. ಇದು ಹೆಂಗೂ ಮ್ಯಾಂಗೋ ಸೀಸನ್, ಯಾರೂ ಮಿಸ್ ಮಾಡಬೇಡಿ. ಮ್ಯಾಂಗೋ ಸೀಸನಲ್ಲಿ ಮ್ಯಾಂಗೋ ರೆಸಿಪೀಸ್ ಮಾಡೋದು. ನನ್ನ ಮ್ಯಾಂಗೋ ಸೀರೀಸ್ ಹಾಕ್ತೀನಿ ಅಂತ ಹೇಳಿದೆ, ಬಟ್ ನಾನು ತುಂಬ ಕಡಿಮೆನೇ ಮ್ಯಾಂಗೋ ಸೀರೀಸಲ್ಲಿ ಈ ಸಲ ರೆಸಿಪೀಸ್ ಟ್ರೈ ಮಾಡಿದ್ದು. ಬಟ್ ಆದಷ್ಟು ಟ್ರೈ ಮಾಡಿದ್ದೆಲ್ಲ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ. ಹಾಗೆ ನನ್ನ ಒಂದು ಚಾನಲ್ನ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ಬೇಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನೇನೇ ಅಪ್ಲೋಡ್ ಮಾಡಿದ್ರು. ಥ್ಯಾಂಕ್ ಯು.